ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಇದೇ ಡಿಸೆಂಬರ್ 14 ನಮ್ಮ ಕೇಂದ್ರ ಸಮಿತಿಯ ಪಂಚವಾರ್ಷಿಕ ಚುನಾವಣೆ ನಡೀತದೆ. ಇವತ್ತು ನಮ್ಮ ಆರ್ಆರ್ ತಂಡದಿಂದ 61 ಅಭ್ಯರ್ಥಿಗಳು ನಮ್ಮ ಪತ್ರವನ್ನ ಸಲ್ಲಿಸಿದ್ದೀವಿ. ರಾಜ್ಯದಲ್ಲಿ 31 ಜಿಲ್ಲೆ 263 ಸಮಿತಿಗಳಲ್ಲಿ ನಮ್ಮ ತಂಡ ಈ ಬಾರಿ ಒಂದು ಒಳ್ಳೆಯ ವಾತಾವರಣವನ್ನ ಕಳೆದ 40 ತಿಂಗಳಿಂದ ಏನು ಜೂನ್ 12, 2022 ರಾಜ್ಯದ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಸಂಘದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಜಯಕ್ಕೆ ಕಾರಣಕರ್ತರಾಗಿದ್ದರು. ಅವರ ಒಂದೊಂದು ಮತಕ್ಕೂ ನಾವು ಕಾಯ ವಾಚ ಮನಸಾರ ನಾವು ಕೆಲಸವನ್ನು ನಿರ್ವಹಿಸಿದ್ವಿ. ಇವತ್ತು ನಮ್ಮ ಸಂಘದಲ್ಲಿ 13,920 ಜನ ಮತದಾರರಿದ್ದಾರೆ. 95% ಅಷ್ಟು ಮತದಾನ ಆಗ್ತದೆ. ಅಂದ್ರೆ 13,000ಕ್ಕೂ ಅಧಿಕ ಮತಗಳು ಚಲಾವಣೆ ಆಗ್ತದೆ ಡಿಸೆಂಬರ್ 14ರಂದು. ನಮ್ಮ ತಂಡ ಈ ಒಂದು ಚುನಾವಣೆಯಲ್ಲಿ 10,000ಕ್ಕೂ ಅಧಿಕ ಮತಗಳನ್ನು ನಾವು ಪಡಿತೇವೆ. ಯಾಕೆಂದ್ರೆ ಕಳೆದ 40 ತಿಂಗಳಿಂದ ಈ ಒಂದು ಸಂಘದ ಹಲವಾರು ಕಾರ್ಯಕ್ರಮಗಳನ್ನ ಈ ಸಂಘವನ್ನ ಒಂದು ವಿಧಾನಸೌಧದ 3ನೇ ಮಹಡಿಗೆ ಪರಿಚಯ ಮಾಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಈ ಒಂದು ಗುತ್ತಿಗೆದಾರರ ಸಂಘ ಸದಸ್ಯರು ಸಂಘಟನೆಯಲ್ಲಿ ಜಾಗೃತರಾಗಬೇಕು ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಹಲವಾರು ಗುತ್ತಿಗೆದಾರರ ಸಮಸ್ಯೆಗಳು, ಗ್ರಾಹಕರ ಸಮಸ್ಯೆಗಳಿಗೆ ನಾವು ನಿರಂತರವಾಗಿ ಕೆಲಸವನ್ನ ನಿರ್ವಹಿಸಿದ್ದೀವಿ. ನಮ್ಮ ಕೆಲಸಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತದೆ. ಹಾಗೆ ನನ್ನ ಇನ್ನೊಂದು ತಂಡದ ಹಲವಾರು ಕೇವಲ ಒಂದು 8ರಿಂದ 10 ಜನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರ ಅಪಪ್ರಚಾರವನ್ನ ನಾವು ಅವರ ಆಶೀರ್ವಾದ ಅಂತ ಸ್ವೀಕರಿಸಿ ಅವರ ಅಪಪ್ರಚಾರಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲ್ಲ. ಡಿಸೆಂಬರ್ 14ನೇ ತಾರೀಕು ನನ್ನ ಗುತ್ತಿಗೆದಾರ ಬಂಧುಗಳು ಅವರೆಲ್ಲ ಅಪಪ್ರಚಾರಕ್ಕೆ ಉತ್ತರವನ್ನು ಅವರು ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ನಾಮಪತ್ರಿಕೆ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲಾ ರಾಜ್ಯದ ಗುತ್ತಿಗೆದಾರರು ಬಂದಿದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿರಂತರವಾಗಿ ಗುತ್ತಿಗೆದಾರರ ಸೇವೆಯನ್ನ ಆರ್ಆರ್ ತಂಡ ಮಾಡ್ತದೆ. ಕೇಳ್ತ ಸಂದರ್ಭದಲ್ಲಿ ಸರ್, ನಾವು ಗೆದ್ದ 60 ದಿನದಲ್ಲಿ ನಮ್ಮ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ರಾಜ್ಯದಲ್ಲಿ 100 ವರ್ಷ ತುಂಬಿರುವಂತಹ ಸಂಘದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಸಂಘದ ಕಚೇರಿಗಳು ಸ್ವಂತ ಕಟ್ಟಡ ಇಲ್ಲ. ಇನ್ನು 5 ವರ್ಷದಲ್ಲಿ ರಾಜ್ಯದ 31 ಜಿಲ್ಲೆಗಳನ್ನು ನಮ್ಮ ಸಂಘದ ಕಚೇರಿಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ವಿಶೇಷವಾಗಿ ಇನ್ನೊಂದು ನಮ್ಮ ಪ್ರಮುಖವಾದ ಅಧ್ಯಯನ ಇದೆ. ಏನು PWD ಕೆಲಸವನ್ನು ನಿರ್ವಹಿಸುವಂತ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಂ ಅಲ್ಲಿ 0.5% ಅನ್ನ ಡಿರೆಕ್ಟ್ ಮಾಡಿ ಗುತ್ತಿಗೆದಾರರ ವೆಲ್ಫೇರ್ಗೆ ಯೂಸ್ ಮಾಡ್ತಾ ಇದ್ದಾರೆ CBM. ಅದನ್ನ ನಮ್ಮ ಇಂಧನ ಇಲಾಖೆಯಲ್ಲಿ ಜಾರಿ ಮಾಡಿ ಹಣವನ್ನು ಕ್ರೋಢೀಕರಿಸಿ ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವಂತ ಪ್ರಮುಖವಾದ ಕಾರ್ಯಕ್ರಮವನ್ನ ನಾವು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ. ಅದನ್ನ ಪ್ರಮುಖವಾಗಿ ಮಾಡ್ತೀವಿ ಸರ್. ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಯಾಕೆ ನಾನು ಈ ಒಂದು ಯೂನಿಯನ್ ಎಲೆಕ್ಷನ್ ನಮ್ಮ ಸಂಘಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ತುಂಬ ಗೊಂದಲಗಳಿವೆ. ಈಗ 1 ತಂಡ ಹೋಗಿ 2 ತಂಡ ಆಯಿತು, 2 ತಂಡ ಹೋಗಿ 3 ತಂಡ ಆಯಿತು. ಸೊ ಇದರಲ್ಲಿ ಕೆಲವೊಂದು ಉಳುಕುಗಳಿದ್ದಾವೆ. ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು. ಅದನ್ನು ಸರಿಪಡಿಸ್ಬೇಕಾದ್ರೆ ಯಾರಾದರೂ ಒಬ್ಬರು ನಾಯಕತ್ವದಲ್ಲಿ ಸರಿಪಡಿಸ್ಬೇಕಲ್ವಾ. ಹಾಗಾಗಿ ನಾವು ರಮೇಶ್ ಅಣ್ಣನ ಪರವಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಅವರು ರಾತ್ರಿ ಹಗಲು ದುಡಿತಾರೆ. ಅವರು ಏನೇ ಒಂದು ಸಮಸ್ಯೆ ಬಂದರೂ 24 ಗಂಟೆ ಇಟ್ಟು 7 ಫೋನ್ ಮಾಡಿದ್ರು ಫೋನ್ ಎತ್ತಿ ನಮಗೆ ಸಮಸ್ಯೆ ಬಗೆಹರಿಸ್ತಾರೆ. ಹಾಗೆ ಅವ್ರ ಮೇಲೆ ಇಲ್ಲದೇ ಇರುವಂಥ ಆಪಾದನೆಗಳು ತುಂಬ ಕೇಳಿ ಬರ್ತಾ ಇದೆ. ಇವಾಗ ಅವರು ಒಂದು ಮಾಡಿದ್ರೆ 10 ನಮ್ಮ ಇವರು ಏನೋ ಆಪೋಸಿಟ್ ಟೀಮ್ನವರು ಆಪಾದನೆ ಮಾಡ್ತಾರೆ. ಸೊ ಇದೆಲ್ಲ ಸುಳ್ಳು. ಅವ್ರು ಹೇಳೋದೆಲ್ಲ ಸುಳ್ಳು. ಯಾವುದು ನಾವು ಇದರಲ್ಲಿ ಹಗರಣ ಮಾಡಲಿಲ್ಲ, ಯಾವುದೇ ಒಂದು ತಪ್ಪು ಹೇಳಿಕೆ ಕೊಡಲಿಲ್ಲ. ಎಲ್ಲ ನಾವು ಸ್ವಯಾರ್ಜಿತದಿಂದ, ಅಂದರೆ ನಮ್ಮ ಕಾಂಟ್ರಾಕ್ಟ್ಗಳು ಕೈಯಿಂದ ಹಾಕಿ ನಾವು ಮಾಡಿರುವಂಥ ಫಂಕ್ಷನ್ಗಳು, ಕಾರ್ಯಕ್ರಮಗಳು
ಎಲ್ಲ ದನಿಗೆ ಎತ್ಕೊಂಡು ಮಾಡಿರುವಂಥದ್ದು. ಸಂಘದಿಂದ ನಾವು ಯಾವುದೋ ₹1 ಖರ್ಚು ಮಾಡೋರಲ್ಲ. ಆದ್ರೂ ಸಂಘದಿಂದ 3.5 ಕೋಟಿ ತಿನ್ಬಿಟ್ಟಿದ್ದಾರೆ, 4 ಕೋಟಿ ತಿನ್ಬಿಟ್ಟಿದ್ದಾರೆ, ಇನ್ನು ನೆಕ್ಸ್ಟ್ 10 ಕೋಟಿ ತಿನ್ಬಿಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ನಮ್ಮ ಕಾಂಟ್ರಾಕ್ಟ್ಗಳು ನಾನು ಹೇಳೋದಿಷ್ಟೇ, ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ. ನೀವು ಒಂದೇ ಪಕ್ಷದಲ್ಲಿ ಇದ್ದು ಒಂದು ಕಡೆ ನೀವು ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಓಕೆ ಸರ್, ಇವತ್ತು ಒಂದು ನೀವೆಲ್ಲ ಸೇರಿ ಎಲ್ಲ ನಿಮ್ಮ ಸ್ನೇಹಿತರು ಸೇರಿ ಒಂದು ನಾಮಿನೇಷನ್ ಮಾಡಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ್ಯೂ ರಸ್ತೆ ಬೆಂಗಳೂರು. ಇಂದು ಬೆಳಗ್ಗೆ ಸುಮಾರು 7 ಗಂಟೆ ಒಳಗೆ ಅಣ್ಣಮ್ಮ ದೇವಿ ಗೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಆಂಜನೇಯ ಮರಾಠ ಭವನ ಬಂದು ಅಲ್ಲಿಂದ ಮೆರವಣಿಗೆಯಿಂದ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಪೂಜೆ ಸಲ್ಲಿಸಿ ಈ ದಿನ ನಾವು ಈ ಶುಭ ದಿನ ಏನೋ ಷಷ್ಠಿ ಅನ್ನೋ ಒಂದು ಶುಭ ದಿವಸದಲ್ಲಿ ನಾವು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಮ್ಮ ಬೆಂಬಲಿಗರಾದಂಥ ನಮ್ಮ ತಾಲೂಕು ಅಧ್ಯಕ್ಷರಾದ ಗಣೇಶ್ ಅವರು ಹಾಗೂ ತಾಲೂಕು ಸಮಿತಿ ರವೀಶು, ಆಮೇಲೆ ಗಂಗರಾಜು, ಆಮೇಲೆ ಮೂರ್ತಿ ಅವರು, ಸಂತೋಷ್ ಅವರು, ಆಮೇಲೆ ನಮ್ಮ ತಾವರೆಕೆರೆ ಉಪಸಮಿತಿಯಿಂದ ಕಲ್ಯಾಣ್ ಬಾಬು ಅವರು ಹಾಗೂ ಲಕ್ಷ್ಮೀಪತಿ ಅವರು ಹಲವಾರು ನನ್ನ ಬೆಂಬಲಿಗರು ಈ ಜಯಶೀಲ ಆಗಲಿ ಅಂತ ಆಶೀರ್ವದಿಸೋಕ್ಕೆ ನನ್ನೊಂದಿಗೆ ಬಂದಿದ್ದಾರೆ. ಆದರೆ ನಮ್ಮ ತಂಡ ಈ ಸರಿ ಅತಿ ಹೆಚ್ಚು ಮತಗಳಿಂದ ಹಾರೈಸಿ ಹಾಗೂ ಎಲ್ಲರೂ ಸಹ ಪ್ರೋತ್ಸಾಹ ಮಾಡಿ, ಈಗ ನಾನು ಒಬ್ಬ ಅಲ್ಲ, ನಾನು ಒಬ್ಬ ಮಾತ್ರ ಅಲ್ಲ, ಎಲ್ಲರೂ ನಾನೇ ಅಭ್ಯರ್ಥಿ, ಏನು ಬಂದಿದ್ದೀರಾ ಎಲ್ಲ ಬೆಂಬಲಿಗರಾಗಿ ನಾನು ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೀನಿ ಅಂತ ತಿಳ್ಕೊಂಡು ಅವರು ಅತಿ ಹೆಚ್ಚಾಗಿ ನಮಗೆ ಮತಗಳನ್ನ ಜಯಗಳಿಸಿ ಈ RR ಟೀಮ್ನ ಇನ್ನೂ ಹೋದ ವರ್ಷ ನಾವು 3,500 ಓಟ್ ಅಂತರದಿಂದ ಗೆದ್ದಿದ್ವಿ, ಜಯಬೇರಿಯಾಗಿ ಬರ್ತಿದ್ವಿ. ಇನ್ನೂ 3.5-4 ನಿರೀಕ್ಷೆಗೂ ಮೀರಿದಂತಾಗಲಿ ನಮ್ಮ RR ತಂಡ ನಾಯಕರಾದ RR ರಮೇಶನ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹುಮತ ತಂದು ಅವ್ರನ್ನ ಜಯಶೀಲನರಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ನಿಲುವು, ನಮ್ಮ ಈಗಾಗಲೇ ಪ್ರಣಾಳಿಕೆ ಎಲ್ಲ ನಾವು ಆಗಲೇ ಹೊರಡಿಸಿದ್ದೀವಿ. ಈಗ ನಾವು ಏನು ನಮ್ಮ RR ತಂಡ ಬಂದಾಗಿಂದ ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ, ಕೆಲಸ ಕಾರ್ಯಗಳನ್ನ ನಾವು ಮಾಡಿರ್ತೀವಿ. ಈಗ ಮುಂದಿನ ನಮ್ಮ ನಾಯಕರುಗಳು ಹಾಗೂ ನಮ್ಮ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ನಮ್ಮ ನಾಯಕರುಗಳು, ಲೀಡರ್ಗಳು ಏನು ಹೇಳ್ತಾರೆ ಅವ್ರಿಗೋಸ್ಕರ ನಾನು ಸದಾ ದುಡಿತೀನಿ ಅಂತೇಳಿ ಈ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ನಿಮ್ಮ ಒಂದು ಬೇಡಿಕೆಗಳು ಯಾವ ರೀತಿ ಯೋಜನೆಗಳೇನು? ನಮ್ಮ ಈಗ ರಾಜ್ಯಾಧ್ಯಕ್ಷರ ತೀರ್ಮಾನನೇ ಅಂತಿಮ ತೀರ್ಮಾನ. ಏನು ನಮ್ಮ ಕಾರ್ಯಕಾರಿ ಸಮಿತಿ ಹಾಗೂ ಏನು ನಮ್ಮ ಟೀಮು ಏನು ನಾವು ಬೇರೆ ಬಾರಿಸಿದಾಗ ಅವರು ಏನು ನಮ್ಮ ಇದರಲ್ಲಿ ಏನು ಕೈಗೊಳ್ತೀವಿ, ಯಾವ್ಯಾವ ತಾಲೂಕು ಕಮಿಟಿಗೆ, ಏನೇನು ಜಿಲ್ಲಾ ಕಮಿಟಿಗೆ ಏನೇನು ಕೆಲಸ ಕಾರ್ಯಗಳನ್ನ ಆಗಬೇಕು, ಯಾವ ಸದಸ್ಯರಿಗೆ ಏನು ಸ್ಪಂದನೆ ಮಾಡಬೇಕು, ಅವ್ರ ಕೆಲಸ ಕಾರ್ಯಗಳಲ್ಲಿ ಏನು ನಾವು ನಿವೇದನೆ ಮಾಡ್ಕೋಬೇಕು, ಹಾಗೆ ನಮ್ಮ ಹಿರೀಕರು ಏನು ಸಲಹೆ ಸಮಿತಿನ ಏನು ಕೊಡ್ತಾರೆ